ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮನೇಲಿ ಮಾಡಿರೋ ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಹಾಗಂತ ವರ್ಷಕ್ಕೊಂದು ಸತಿ ಅಜ್ಜಿ ಹಾಕೊಡೋ ಉಪ್ಪಿನಕಾಯಿವರು ಕಾಯ್ಕೊಂಡಿರೋಕ್ಕಾಗಲ್ಲ ಅಲ್ವಾ? ಹಾಗೆ ನಾವೇ ಮನೇಲಿ ಹೆಂಗೆ ಮಾಡ್ಕೊಳ್ತು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ತೋತಾಪುರಿ ಮ್ಯಾಂಗೋ ತೊಗೊಂಡಿದ್ದೀನಿ. ಎಲ್ಲಿ ಫೋನ್ ಇಡೋದು ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ. ಅದೇನೋ ಅಂತಾರಲ್ಲ, ಹಲ್ಲಿದ್ದರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಹಲ್ಲಿಲ್ಲ ಅಂತ. ಆ ಥರ ಆಗೋಯ್ತು ನನ್ನ ಪರಿಸ್ಥಿತಿ. ಎನಿವೇಸ್, ನಾನಿಲ್ಲಿ 2 ಮಾವಿನಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನು ಬೇಗ ಬೇಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನನ್ನ ಹತ್ರ ಟ್ರೈಪಾಡ್ ಇತ್ತು. ನನ್ನ ಮಗ ಆಟ ಆಡಿ ನನ್ನ 18 ತಿಂಗಳ ಕೂಸು ಎಲ್ಲ ಕಡೆ ಹೊಡೆದು ಟ್ರೈಪಾಡ್ನ ಕಿತ್ತು ಬಿಸಾಕ್ಬಿಟ್ಟಿದ್ದಾನೆ. ಫೋನ್ನ ಎಲ್ಲಿಡಬೇಕು, ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬಂದುಬಿಡ್ತಾನೆ ಅವನು. ಅದಕ್ಕೆ ಅವ್ನು ಮಲ್ಕೊಟ್ಟಿದ್ದಾಗ ಬೇಗ ಬೇಗ ಒಂದು ವೀಡಿಯೋನ ಮಾಡಿಬಿಡೋಣ, ಒಂದು ರೆಸಿಪಿನ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿರೋದು. ಸೊ ಮ್ಯಾಂಗೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗ್ಬಿಟ್ರೆ ಅದು ಜಾರಲ್ಲಿ ಸರಿಯಾಗಿ ಫಿಟ್ ಆಗೋಲ್ಲ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಪೀಸ್ ಅವನಿಗೆ ಎತ್ತಿಡ್ತೀನಿ. ಅವನಿಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಹಾಗೆ ವೈಟಮಿನ್ ಸಿ ಕೊಟ್ಟಂಗಾಗುತ್ತೆ, ಅವನಿಗೆ ಟೀದಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಅದೊಂಚೂರು ತೆಗೆದಿಟ್ಟಿದ್ದೀನಿ. ಅಲ್ಲಿ ತೋರಿಸಿದ್ನಲ್ಲ ಅವಳು ನನ್ನ ಮಗಳು, ಮನೆಯಲ್ಲಿ ಪ್ರತಿದಿನ ಅಡುಗೆ ಮುಗಿಯೋವರೆಗೂ ಅಲ್ಲೇ ಕೂತಿರ್ತಾಳೆ. ಸೊ 2 ಮ್ಯಾಂಗೋನ ಕಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ 3 ಟೇಬಲ್ ಸ್ಪೂನ್ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಯಾವಾಗಲೂ ಹೇಳೋರು, ಕಲ್ಲುಪ್ಪು ಹಾಕಿದ್ರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಗಿಂತ ಅಂತ. ಸೊ ಹಾಗೆ ನಾನು 3 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ 3 ಟೇಬಲ್ ಸ್ಪೂನ್. ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಬೆಲ್ಲನ ತೆಗೆದು ಕುಟ್ಟಿ ಹಾಕೋಕ್ಕೆ ಟೈಮ್ ಇಲ್ಲ, ಹಾಗಾಗಿ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಏನೇನು ಮಸಾಲೆನ ಆ್ಯಡ್ ಮಾಡ್ಬೋದು ಇದಕ್ಕೆ ಅಂತ ಹೇಳ್ತೀನಿ. ಸಿಂಪಲ್, ತುಂಬ ಸಿಂಪಲ್. 2 ಇಂಗ್ರೀಡಿಯೆಂಟ್. 3 to 4 ಟೇಬಲ್ ಸ್ಪೂನು ಕೆಂಪು ಮೆಣಸಿಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಇದನ್ನ ಕಲಗ್ಸೋಣ. ಇದಕ್ಕೆ ಸ್ಪೂನ್ ಆಗಲಿ ಕೈ ಆಗಲಿ ಟಚ್ ಮಾಡಬಾರ್ದು. ಅದೇನೋ ಹೇಳ್ತಾರೆ ನಮ್ಮ ಮನೇಲಿ, ಅಮ್ಮ ಹೇಳ್ತಾಯಿದ್ರು, ಮಾವಿನಕಾಯಿ ಎಲ್ಲ ಹಾಕೋಬೇಕಾದ್ರೆ ತುಂಬ ಮಡಿ ಇರಬೇಕು, ಹಾಗೆ ಹೀಗೆ ಕೈ ಟಚ್ ಮಾಡಿದ್ರೆ ಹಾಳಾಗೋಗುತ್ತೆ ಅಂತ ಹೇಳ್ತಾಯಿದ್ರು. ನನಗೆ ಅದೆಲ್ಲ ಗೊತ್ತಿಲ್ಲ, ಬಟ್ ನಾನು ಕೈಯಲ್ಲಿ ಮುಟ್ಟಕ್ಕೆ ಹೋಗೋಲ್ಲ. ಸೊ ಇದನ್ನ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಡೋಣ. ಅದರಲ್ಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಏನಿದೆಯಲ್ಲ ಅದೆಲ್ಲ ಇಳಿದು ನೀರಾಗುತ್ತೆ, ಹಾಗೇ ಮಸಾಲೆ ಎಲ್ಲ ಇಳ್ಕೊಳ್ಳುತ್ತೆ. ಸೊ ಸ್ವಲ್ಪ ಸ್ಲೈಟಾಗಿ ಕಲಗಿಸಿ ಸೈಡಲ್ಲಿ ಇಡ್ತೀನಿ. ಒಂದು 30 to 40 ಮಿನಿಟ್ಸ್ ಇಡೋಣ. ಅಷ್ಟರಲ್ಲಿ ಒಂದು ರಾಶಿ ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಹೋಗ್ಬಿಟ್ಟು ಡ್ರೈಗೆ ಹಾಕಿ ಬಂದುಬಿಡ್ತೀನಿ ಬೇಗ. ಅಷ್ಟರಲ್ಲಿ ಲೆಟ್ ಇಟ್ ಸೆಟ್. ನೋಡಿ, ಇನ್ನೂ ಸೆಟ್ ಆಗಿಲ್ಲ. ಇನ್ನೊಂದು 10-15 ನಿಮಿಷ ಟೈಮ್ ಕೊಡೋಣಲ್ಲ. ಒಂಚೂರು ಕಲಗಿಸ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ ಆಯಿತು. ಒಬ್ಬ ಹೊರಗಡೆ ಕೂತ್ಕೊಂಡಿದ್ದಾನೆ, ಇನ್ನೊಬ್ಳು ಕಿಚನಿಂದ ಎದ್ದೇ ಇಲ್ಲ. ಅವ್ರಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಸಿಕ್ಕಿತ್ತು ಸ್ವೀಟ್ ಪೊಟೆಟೊ. ಸ್ವೀಟ್ ಪೊಟೆಟೊ ಆ್ಯಕ್ಚುಲಿ ಹೆಲ್ತ್ಗೆ ತುಂಬ ಒಳ್ಳೇದಲ್ವಾ? ಅಲ್ಲಾಂದರೂ ಸಂಜೆ ಏನಾದರೂ ಒಂದು ಸ್ನ್ಯಾಕ್ ಕೊಡ್ತಾನೆ ಇರಬೇಕು ಅವರಿಗೆ. ಇವತ್ತು ನಾನು ಸ್ವೀಟ್ ಪೊಟೆಟೊ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕದಾಗಿ 3 ಪೀಸಾಗಿ ಕಟ್ ಮಾಡ್ಕೊತೀನಿ. 1 ಪೀಸ್ ಮಗನಿಗೆ, 1 ಪೀಸು ಕೋಕೋಗೆ, ಇನ್ನೊಂದು ಪೀಸು ಶನ್ನುಗೆ. ಅವಳು ನೋಡಿ, ಹಸು ಕಂಟ್ರೋಲ್ ಆಗಲ್ಲ ಅವಳಿಗೆ. ಸ್ವೀಟ್ ಪೊಟೆಟೊ ಅಂದರೆ ಬಂದು ನಿಂತ್ಕೊಂಡ್ಬಿಡ್ತಾಳೆ ಹಂಗೆ. ತುಂಬ ಇಷ್ಟ ಅವಳಿಗೆ ಚಿಕ್ಕ ವಯಸ್ಸಿಂದನೂ ಸ್ವೀಟ್ ಪೊಟೆಟೊ. ಸೊ ಈ ಪೀಸ್ನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಇಡ್ತೀನಿ. ಇದು ನೋಡಿ ಸೆಟ್ ಆಗಿಬಿಟ್ಟಿದೆ, ಎಲ್ಲ ನೀರಾಗಿಬಿಟ್ಟಿದೆ ಉಪ್ಪು ಹಾಕಿರೋದೆಲ್ಲ. ಇವಾಗ ಚೆನ್ನಾಗಿ ಅದು ಕಲಗಿಸಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಏನು ಬೇಕು ಅಂತ ಹೇಳ್ತೀನಿ. ಒಂದು ಚಿಕ್ಕ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಚೂರು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಇಷ್ಟ ಇರೋರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಹಿಂಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ MTR ಹಿಂಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು 9ರಿಂದ 10 ಬೆಳ್ಳುಳ್ಳಿ ಕ್ಲೌಸ್ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಜಜ್ಜಿ ಅದನ್ನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಏನು ಘಮ ಘಮ ಸ್ಮೆಲ್ ಬರುತ್ತೆ ಗೊತ್ತಾ? ಅದನ್ನು ತಣ್ಣಗಾದಮೇಲೆ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಈ ಜಾರಲ್ಲಿ ಯಾವುದರಲ್ಲಿ ಉಪ್ಪಿನಕಾಯ್ದು ಇದು ಕಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿ ಆದಮೇಲೆ ಇವಾಗ ಇದು ಮಸಾಲೆ ಮತ್ತು ಅದರಲ್ಲಿರೋ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ, ಇದನ್ನ ಚೆನ್ನಾಗಿ ಕಲಗಿಸ್ಕೊಳ್ಳೋಣ. ಮೇಲೆ ಕೆಳಗೆ ಮಾಡಿ ಕಲಗಿಸ್ಕೊಳ್ಳೋಣ.
ಗ್ಲಾಸ್ ಜಾರ್ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಇದ್ದರೂ ಕೂಡ ನೀವು ಮಾಡ್ಕೊಳ್ಬೋದು. ನನ್ನ ಮನೇಲಿ ಉಪ್ಪಿನಕಾಯಿಗಿಂತ ಗ್ಲಾಸ್ ಜಾರ್ ತಂದು ಕೊಟ್ಟಿದ್ರು ನನ್ನ ಹಸ್ಬೆಂಡ್, ಸೊ ಅದರಲ್ಲಿ ನಾನು ಉಪ್ಪಿನಕಾಯಿ ಹಾಕೋದು ಯಾವಾಗಲೂ. ಸೊ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಾದಮೇಲೆ ಇದನ್ನು ನಾನೊಂದು 2 ಡೇಸು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಎಲ್ಲರೂ ದಯವಿಟ್ಟು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ಥರದ್ದು ಇನ್ನೂ ವೀಡಿಯೋಸ್ ಬೇಕು ಅಂದರೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.